ಈ ಪೇಜಲ್ಲಿ ಐ ಡಿ ಥ್ರೆಡ್ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟು ಈ ಪೇಜ್ನ ಕ್ಲಿಕ್ ಮಾಡಿ, ಸ್ಕೆಚ್ ತೊಗೊಳ್ಳಿ. ಸ್ಕೆಚ್ ತೊಗೊಂಬಿಟ್ಟು ಇಲ್ಲಿ ಸರ್ಕಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಎಷ್ಟು ಡಯಾಮೀಟರ್ ಬೇಕೋ ಅಷ್ಟು ಡಯಾಮೀಟರ್ನ ಕ್ಲಿಕ್ ಮಾಡಿ. ನನಗೆ ಇಲ್ಲಿ M8 ಥ್ರೆಡ್ ಆಗಬೇಕು. ನಾನು 6.8 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, 6.8 ಚಿಕ್ಕದಾಯಿತು. ಇಲ್ಲೊಂದು M16 ಬೇಕು ನನಗೆ. ನಾನು ಡಯಾ 14 ಹಾಕ್ಕೊಳ್ತೀನಿ. M16 × 2. ಓಕೆ ಕೊಟ್ಬಿಟ್ಟು ಎಕ್ಸ್ಟ್ರೂಡೆಡ್ ಕಟ್ಟಿಗೆ ಹೋಗಿ, ಹೋಗ್ಬಿಟ್ಟು ಎಷ್ಟು ಡೆಪ್ತ್ ಬೇಕು. ಓಕೆ, ಇಲ್ಲಿ 30 mm ಇದೆ. ನನಗೊಂದು 25 mm ಸಾಕು. 25 mm ಅಂತ ಪಿಕ್ ಮಾಡ್ತೀನಿ. ಪಿಕ್ ಮಾಡಿಬಿಟ್ಟು ಇವಾಗ ಹೋಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ಚಾಂಪರ್ ಕೊಡಬೇಕು. ಥ್ರೆಡ್ಗೆ ಮೇನ್ ಬಂದ್ಬಿಟ್ಟು ಚಾಂಪರ್. ನಾನು ಇಲ್ಲಿ 2 mm ಥ್ರೆಡ್ಗೆ ಪಿಚ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ 2 mm ಚಾಂಪರ್ ಬೇಕು. ಸೊ ಈ ಪೇಸ್ಗೆ 2 mm ಚಾಂಪರ್ ಮಾಡಿ. ಚಾಂಪರ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ನೋಡಿ ಓಲ್ ವಿಜಾರ್ಡ್ ಇದೆಯಲ್ಲ, ಓಲ್ ವಿಜಾರ್ಡ್ಗೆ ಹೋಗಿ ಓಲ್ ವಿಜಾರ್ಡ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಓಲ್ ವಿಜಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಥ್ರೆಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಥ್ರೆಡ್ನ ಕ್ಲಿಕ್ ಮಾಡಿ. ಥ್ರೆಡ್ನ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಥ್ರೆಡ್ ಲೊಕೇಶನ್ ಇಲ್ಲಿ ಪಿಕ್ ಮಾಡಿ. ಓಕೆ, ಪಿಕ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಡೆಪ್ತ್ ಅಂತ ಕೇಳ್ತಾ ಇದೆ. ನಮ್ಮ ಥ್ರೆಡ್ ಡೆಪ್ತ್ ಇರೋದೇ ಡ್ರಿಲ್ ಡೆಪ್ತ್ ಇರೋದೇ 25. ಇಲ್ಲಿ 20 mm ಅಂತ ಡಿಪೆಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಡ್ರಿಲ್ ಡೆಪ್ತ್ಗಿಂತ ಕಮ್ಮಿ ಥ್ರೆಡ್ ಇರಬೇಕು, ಇಲ್ಲಾಂದ್ರೆ ಥ್ರೆಡ್ ಮೇಲೆ ಕಟ್ ಆಗೋಗುತ್ತೆ, ಇಲ್ಲ ಟ್ಯಾಪ್ ಕಟ್ ಆಗೋಗುತ್ತೆ. ಓಕೆ, ನೆಕ್ಸ್ಟು ಕೆಳಗಡೆ ಬನ್ನಿ. ನಿಮ್ಮ ಥ್ರೆಡ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಮಗೆ M16 × 2 ಮಾಡಬೇಕು. ನೋಡಿ M16 × 2 ಸೆಲೆಕ್ಟ್ ಮಾಡಿ ಆಯಿತು. ಸೆಲೆಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಥಿಂಕ್ ಇದು ಎಕ್ಸ್ಟ್ರೂಡೆಡ್ ಥ್ರೆಡ್. ನಾವು ಓಡಿಗೆ ಕಟ್ ಥ್ರೆಡ್ ಸೆಲೆಕ್ಟ್ ಮಾಡಿದೀವಿ. ಇಲ್ಲಿ ಎಕ್ಸ್ಟ್ರೂಡ್ ಮಾಡಬೇಕು ಥ್ರೆಡ್. ಎಕ್ಸ್ಟ್ರೂಡ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಡಿ. ನೋಡಿ ಇನ್ನರಲ್ಲಿ ಥ್ರೆಡ್ ಕ್ರಿಯೇಟ್ ಆಯಿತು. ಇದೇ ಥರ ನೀವು ಕೂಡ ಥ್ರೆಡ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಬಾಯ್.